ಜೊತೆಯಾಗಿ ಈ ಕಾಲವನ್ನು ಆಚರಿಸುವಾಗ ಪ್ರಭು ಯೇಸು ಕ್ರಿಸ್ತರ ಆಗಮನಕ್ಕೆ ಯಾವ ರೀತಿಯಲ್ಲಿ ನಾವು ಸಿದ್ಧರಾಗಬೇಕು ಎಂಬುದಾಗಿ ನಮಗೆ ವಾಚನಗಳು, ದೇವರ ಸಂದೇಶವು ನಮಗೆ ತಿಳಿಸುತ್ತದೆ. ಈ ಸಂದೇಶಗಳನ್ನು ಆಲಿಸುತ್ತಾ ಆಧ್ಯಾತ್ಮಿಕವಾಗಿ ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಹೃದಯಾಂತರಾಳದಲ್ಲಿ ನಾವು ಸ್ವೀಕರಿಸಲು ಸಿದ್ಧರಾಗೋಣ. ಇಂದು ಕ್ರಿಸ್ಮಸ್ ಬ್ರೇದಿನಲ್ಲಿ ನಾವು 2ನೇ ಮೊಂಬತ್ತಿಯನ್ನು ಹಚ್ಚುತ್ತೇವೆ. ಈ ಮೊಂಬತ್ತಿಯು ಶಾಂತಿಯ ಸಂಕೇತವಾಗಿದೆ. ಜೋಸೆಫರು ಮತ್ತು ಮರಿಯರು ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡಲು ಬೆತ್ಲೆಹೆಮೆಗೆ ನಡೆದಂತಹ ಪಯಣವನ್ನು ನಾವು ಮೊಂಬತ್ತಿಯ ಹಚ್ಚುವಾಗ ನಾವು ಧ್ಯಾನಿಸೋಣ. ಅವರು ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದರು. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯಲು ಬೇಕಾದ ಪ್ರೇರಣೆಯನ್ನು ಬೇಡಿಕೊಳ್ಳೋಣ. ಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನು ಬೇಡಿಕೊಳ್ಳೋಣ. ಒಂದು ಕ್ಷಣ ನಮ್ಮೆಲ್ಲ ಪಾಪಗಳನ್ನು ನೆನಪಿಕೊಂಡು ಪಶ್ಚಾತ್ತಾಪ ಪಡೋಣ. ಒಟ್ಟಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಗಳು, ನುಡಿಗಳು, ಸರ್ವೇಶ್ವರ ಸ್ವಾಮಿಯಿಂದಲೇ ಅದರ ಎಲ್ಲ ಪಾಪ ಕೃತ್ಯಗಳಿಗೆ ಇಮ್ಮಡಿ ಶಿಕ್ಷೆಯಾಗಿದೆ ಎಂದು ಕೂಗಿ ಹೇಳಿ ಆ ನಗರಿಗೆ, ಇಗೋ ಈ ವಾಣಿಯನ್ನು ಕೇಳಿ,
ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಅರಣ್ಯದಲ್ಲಿ, ನಮ್ಮ ದೇವರಿಗೆ ರಾಜಮಾರ್ಗವನ್ನು ಸರಾಗ ಮಾಡಿ ಅಡವಿಯಲ್ಲಿ, ತುಂಬಬೇಕು ಎಲ್ಲ ಹಳ್ಳ ಕೊಳ್ಳಗಳನ್ನು, ಮಟ್ಟ ಮಾಡಬೇಕು ಎಲ್ಲ ಬೆಟ್ಟ ಗುಡ್ಡಗಳನ್ನು, ನೆಲಸಮ ಮಾಡಬೇಕು ದಿಬ್ಬ ದಿಣ್ಣೆಗಳನ್ನು, ಸಮತಲಗೊಳಿಸಬೇಕು ತಗ್ಗು ಮುಗ್ಗಾದ ಸ್ಥಳಗಳನ್ನು. ಗೋಚರವಾಗುವುದಾಗ ಸರ್ವೇಶ್ವರ ಸ್ವಾಮಿಯ ಮಹಿಮೆಯು, ಮಾನವರೆಲ್ಲರೂ ಅದನ್ನು ಕಾಣುವ ಒಟ್ಟಿಗೆ ಸರ್ವೇಶ್ವರ ಸ್ವಾಮಿಯೇ ಇದನ್ನು ಬಾಯಾರೆ ನುಡಿದಿದ್ದಾರೆ. ಪರ್ವತವೇನು ಶುಭ ಸಂದೇಶಗಳಾದ ಸಿಯೋನೆ, ಧ್ವನಿ ಏರಿಸು ಶುಭವಾರ್ತೆ ಸಾರಬಲ್ಲ ಜೆರುಸಲೇಮೆ, ಧ್ವನಿ ಏರಿಸು ನಿರ್ಭಯದಿಂದ ಏರಿಸು, ಇಗೋ ನಮ್ಮ ದೇವರು ಎಂದು ಜೂದ ನಗರಗಳಿಗೆ ಸಾರು. ಇಗೋ ಬರುತ್ತಿಹನು ಸ್ವಾಮಿ ಸರ್ವೇಶ್ವರ, ಶೂರನಂತೆ ರಾಜ್ಯವನ್ನಾಳಲು ತನ್ನ ಭುಜಬಲದಿಂದಲೇ. ಇಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ, ಆತ ಜಯಿಸಿದ ಪರಿವಾರ ಆತನ ಮುಂದಿದೆ. ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬನ ಹಾಗೆ, ಮರಿಗಳನ್ನು ಎತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು ಎದೆಗೆ, ನಡೆಸುವನು ಹಾಲುಗಿಸುವ ಕುರಿಗಳನ್ನು ಮೆಲ್ಲಗೆ. ಪ್ರಭುವಿನ ವಾಕ್ಯವಿದು.
ಮಾಡುವುದು ಆತನ ಹೆಜ್ಜೆಗೆ ಹಾದಿ ತೋರಿಸೆ ಮಗೆ ಪ್ರಭು ಕರುಣೆಯನ್ನು ಅನುಗ್ರಹಿಸುವೆ ಮಗೆ ರಾಶಮೆಯನ್ನು ತೋರಿಸೆ ಮಗೆ ಪ್ರಭು ಕರುಣೆಯನ್ನು ಅನುಗ್ರಹಿಸುವೆ ಮಗೆ ರಾಶಮೆಯನ್ನು. ಸಂತ ಪೇತ್ರನು ಬರೆದ 2ನೇ ಪತ್ರದಿಂದ ವಾಚನ. ಪ್ರಿಯರೇ, ಮತ್ತೊಂದು ವಿಷಯವನ್ನು ಮರೆಯದಿರಿ. ಪ್ರಭುವಿನ ದೃಷ್ಟಿಯಲ್ಲಿ ಒಂದು ದಿನ 1000 ವರ್ಷಗಳಂತೆಯೂ ಮತ್ತು 1000 ವರ್ಷಗಳು ಒಂದು ದಿನದಂತೆಯೂ ಇವೆ. ಕೆಲವರು ಭಾವಿಸುವಂತೆ ಪ್ರಭು ತಮ್ಮ ವಾಗ್ದಾನವನ್ನು ನೆರವೇರಿಸುವುದರಲ್ಲಿ ವಿಳಂಬ ಮಾಡುವವರಲ್ಲ. ಆದರೆ ಅವರು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಸಹನೆಯುಳ್ಳವರು. ಯಾರೊಬ್ಬನು ನಾಶವಾಗಬೇಕೆಂಬುದು ಅವರ ಇಚ್ಛೆಯಲ್ಲ. ಎಲ್ಲರೂ ಪಶ್ಚಾತ್ತಾಪಪಟ್ಟು ತಮಗೆ ಅಭಿಮುಖರಾಗಬೇಕೆಂಬುದೇ ಅವರ ಅಪೇಕ್ಷೆ. ಪ್ರಭುವಿನ ದಿನ ಬಂದೇ ತೀರುವುದು, ಅದು ಕಳ್ಳನಂತೆಯೇ ಬರುವುದು. ಆಗ ಆಕಾಶ ಮಂಡಲವು ಸಿಡಿಲ ಗರ್ಜನೆಯೊಂದಿಗೆ ಅಳಿದು ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಸುಟ್ಟು ಲಯವಾಗಿ ಹೋಗುವುದು. ಭೂಮಿಯು ಅದರಲ್ಲಿರುವ ಸಮಸ್ತವು ಉರಿದು ಭಸ್ಮವಾಗುವುದು. ಇವೆಲ್ಲವೂ ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕರಾಗಿಯೂ ಬಾಳಬೇಕು. ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶ ಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಶಾಖದಿಂದ ಕರಗಿ ಹೋಗುವುದು. ನಾವಾದರೂ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರಬೇಕು. ಪ್ರಿಯರೇ, ಇವುಗಳನ್ನು ಎದುರು ನೋಡುವುದಾಗಿ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು ಆಗಿದ್ದು ಶಾಂತಿ ಸಮಾಧಾನದಲ್ಲಿರಲು ಪ್ರಯತ್ನಿಸಿರಿ. ಪ್ರಭುವಿನ ವಾಕ್ಯವಿದು.
ಬೆಂಗಾಡಿನಲ್ಲಿ. ಈ ಪ್ರವಾದನೆಗೆ ಅನುಗುಣವಾಗಿ ಯೋಹಾನನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿ, ದೇವರು ನಿಮ್ಮ ಪಾಪವನ್ನು ಕ್ಷಮಿಸಿ ಬಿಡುವರು ಎಂದು ಬೆಂಗಾಡಿನಲ್ಲಿ ಜನರಿಗೆ ಸಾರಿ ಹೇಳುತ್ತಾ ಸ್ನಾನ ದೀಕ್ಷೆ ಕೊಡುತ್ತಾ ಇದ್ದನು. ಜುದೆಯ ಪ್ರಾಂತ್ಯದ ಎಲ್ಲೆಡೆಗಳಿಂದಲೂ ಜೆರುಸಲೇಮಿನಿಂದಲೂ ಜನರು ಆತನ ಬಳಿಗೆ ಹೋಗುತ್ತಿದ್ದರು. ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜೋರ್ಡನ್ ನದಿಯಲ್ಲಿ ಆತನಿಂದ ಸ್ನಾನ ದೀಕ್ಷೆ ಪಡೆದುಕೊಳ್ಳುತ್ತಿದ್ದರು. ಯೋಹಾನನು ಒಂಟೆಯ ತಿಪ್ಪಟದ ಹೊದಿಕೆಯನ್ನು ಹೊತ್ತು ಸೊಂಟಕ್ಕೆ ತೊಗಲಿನ ನಡುಗಟ್ಟಿಯನ್ನು ಕಟ್ಟಿಕೊಳ್ಳುತ್ತಿದ್ದನು. ಮಿಡತೆಗಳು ಕಾಡು ಜೇನು ಆತನ ಆಹಾರವಾಗಿತ್ತು. ಆತನು, ನನ್ನ ನಂತರ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಬಗ್ಗಿ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಟ್ಟೆನು, ಅವರಾದರೂ ನಿಮಗೆ ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಕೊಡುವರು ಎಂದು ಘೋಷಿಸುತ್ತಿದ್ದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮ ಊರಿಗೆ ಯಾರೊಬ್ಬರು ಮಂತ್ರಿಗಳು, ಗಣ್ಯ ವ್ಯಕ್ತಿಗಳು ಬರುತ್ತಾರೆ ಎಂದುಕೊಳ್ಳಿ. ಯಾವ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಸಿದ್ಧತೆ ನಡೆಯುತ್ತದೆ ಎಂಬುದು ನಿಮಗೆ ಅರಿವಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಯಾರಾದರೂ ಶ್ರೇಷ್ಠ ವ್ಯಕ್ತಿಗಳು, ನಾಯಕರು ಬರ್ತಾರೆ ಅಂತ ಹೇಳಿದರೆ ಅವರು ಬರುವ ಮೊದಲೇ, ಒಂದು ವಾರಕ್ಕೆ ಮೊದಲೇ, ಒಂದು ತಿಂಗಳ ಮೊದಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು, ಯಾವುದೇ ಅಪಾಯವಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವರಿಗಿಂತ ಮೊದಲು ಜನರು ಬಂದು, ಅಧಿಕಾರಿಗಳು ಬಂದು ಎಲ್ಲವನ್ನು ತಪಾಸಣೆ ಮಾಡುತ್ತಾರೆ. ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಲಾಗುತ್ತದೆ, ಸುತ್ತಮುತ್ತ ಸ್ವಚ್ಛಗೊಳಿಸಲಾಗುತ್ತದೆ, ಹಸಿರು ತೋರಣಗಳಿಂದ ಶೃಂಗಾರಗೊಳಿಸಲಾಗುತ್ತದೆ. ಈ ರೀತಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗುತ್ತದೆ. ಆದರೆ ನಾವು ಈ ಆಗಮನ ಕಾಲದಲ್ಲಿ ಯಾರಿಗೋಸ್ಕರ ಸಿದ್ಧತೆ ಮಾಡುತ್ತಿದ್ದೇವೆ? ಯಾವುದೇ ಅಧಿಕಾರಿಗಳಿಗೋಸ್ಕರ ಅಲ್ಲ, ಅಥವಾ ಯಾವುದೇ ಮನುಷ್ಯನಿಗೋಸ್ಕರ ಅಲ್ಲ. ಬದಲಾಗಿ ನಾವು ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ದೇವರ ಪುತ್ರ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯ ಪ್ರಾಂಗಣದಲ್ಲಿ ನಾವು ಸ್ವೀಕರಿಸಲು, ನಾವು ಸ್ವಾಗತಿಸಲು ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದನ್ನು ದೇವರೇ ಸ್ವತಃ ನಮ್ಮ ಪ್ರವಾದಿಗಳ ಮುಖಾಂತರ ತಿಳಿಸಿದರು. 2000 ವರ್ಷದ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಈ ಧರಣಿಗೆ ಇಳಿದು ಬರುವ ಮೊದಲು ಯೆಶಾಯ ಪ್ರವಾದಿಯ ಮುಖಾಂತರ, ಸ್ನಾನಿಕ ಯೋಹಾನನ ಮುಖಾಂತರ ದೇವರು ಪ್ರವಾದನೆ ಮಾಡಿಸಿದರು. ಯಾವ ರೀತಿಯಲ್ಲಿ ಜನರು ಸಿದ್ಧತೆಯನ್ನು ಮಾಡಬೇಕೆಂಬುದಾಗಿ ಅವರ ಮುಖಾಂತರ ತಿಳಿಸಿದರು. ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಪ್ರವಾದನೆಯನ್ನು ನಾವು ಕೇಳಿದೆವು. ಅವರ ಮುಖಾಂತರ ದೇವರು ಇಸ್ರಾಯೇಲ್ ಜನರನ್ನು ಸಂತೈಸಿರಿ ಎಂದು ಹೇಳುತ್ತಾರೆ. ಯಾಕೆಂತ ಹೇಳಿದರೆ, ದೇವರ ವಿರುದ್ಧ ಅವರು ಮಾಡಿದ ಪಾಪಕ್ಕಾಗಿ ಅವರು ಗುಲಾಮತನದಲ್ಲಿ ಕಷ್ಟಪಟ್ಟರು. 40 ವರ್ಷಗಳ ಕಾಲ ಅವರು ಕಷ್ಟಪಟ್ಟ ನಂತರ ಅವರ ಆ ಕಷ್ಟದ ದಿನಗಳು ಮುಗಿಯಿತು ಎಂಬಂತಹ ಸಂದೇಶವನ್ನು ದೇವರು ಯೆಶಾಯ ಪ್ರವಾದಿಯ ಮುಖಾಂತರ ಕೊಡುತ್ತಾರೆ. ಆದ್ದರಿಂದ ಅವರ ಮುಖಾಂತರ ಅವರು ಹೇಳ್ತಾರೆ, ಸಂತೈಸಿ, ನನ್ನ ಜನರನ್ನು ಸಂತೈಸಿರಿ, ಜೆರುಸಲೇಮಿನೊಡನೆ ಪ್ರೀತಿಯಿಂದ ಮಾತನಾಡಿ, ಅವರ ಊಳಿಗತನ ಮುಗಿಯಿತು ಎನ್ನಿ. ತಕ್ಕ ಪ್ರಾಯಶ್ಚಿತವಾಗಿದೆ ಅದು ಬೈದ ದೋಷಕ್ಕೆ, ಸರ್ವೇಶ್ವರ ಸ್ವಾಮಿಯಿಂದಲೇ ಅದರ ಎಲ್ಲ ಪಾಪ ಕೃತ್ಯಗಳಿಗೆ ಇಮ್ಮಡಿ ಶಿಕ್ಷೆಯಾಗಿದೆ. ಈಗ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಅರಣ್ಯದಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ಸರಾಗ ಮಾಡಿ ಹಡಗಿಯಲ್ಲಿ ತುಂಬಬೇಕು ಎಲ್ಲ ಹಳ್ಳಕೊಳ್ಳಗಳು. ನೋಡಿ, ಯಾವ ರೀತಿಯಲ್ಲಿ ದೇವರು ಜನರನ್ನು ಸಿದ್ಧಗೊಳಿಸಲು ಕರೆಕೊಡುತ್ತಾರೆ. ಅವರ ಕಷ್ಟದ ದಿನಗಳಾಯಿತು, ಒಳ್ಳೆಯ ದಿನಗಳು ಬರಲಿಕ್ಕಿವೆ. ಅವರಿಗೆ ಸಮಾಧಾನದ ಸಂತೈಸುವ ಮಾತುಗಳನ್ನು ದೇವರು ಆಡುತ್ತಾರೆ. ಮುಂದೆ ನಾವು ಕೇಳುತ್ತೇವೆ ಇವತ್ತಿನ ಶುಭ ಸಂದೇಶದಲ್ಲಿ, ಸ್ನಾನಿಕ ಯೋಹಾನ ಅದೇ ಪ್ರವಾದನೆಯನ್ನು ಮುಂದಿಟ್ಟುಕೊಂಡು ಜನರನ್ನು ಸಿದ್ಧಗೊಳಿಸುತ್ತಾರೆ. ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ನಿಮ್ಮ ಪಾಪಗಳನ್ನು ಬಿಟ್ಟು ಬನ್ನಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿ ಎಂಬುದಾಗಿ ಹೇಳಿ ಜನರನ್ನು ಕರೆಯುತ್ತಾರೆ. ಅವರನ್ನು ಆಧ್ಯಾತ್ಮಿಕವಾಗಿ ಸಿದ್ಧ ಮಾಡುತ್ತಾರೆ. ಪ್ರಿಯರೇ, ಇದು ಯೇಸುವಿನ ಮೊದಲನೇ ಆಗಮನಕ್ಕಾಗಿ ನಡೆದಂತಹ ಸಿದ್ಧತೆ. ಆದರೆ ಇಂದು ನಾವು ಯಾವ ರೀತಿಯಲ್ಲಿ ಸಿದ್ಧ ಮಾಡಬೇಕಾಗಿದೆ? ಮೊದಲನೇ ಆಗಮನದಲ್ಲಿ ಜನರು ಅವರಿಗೆ ರಕ್ಷಣೆ ಬೇಕಿತ್ತು, ಅವರು ಉದ್ಧಾರ ಆಗಬೇಕಿತ್ತು. ದೇವರು ನಮ್ಮ ಪುತ್ರರನ್ನು, ಜನರನ್ನು ಉದ್ಧಾರ ಮಾಡಲು, ರಕ್ಷಣೆ ಕೊಡಲು ಕಳುಹಿಸಿದರು. ಆದರೆ ನಂತರ
ಸಿದ್ಧತೆ ಮಾಡುತ್ತೇವೆ ಪ್ರಭು ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬಕ್ಕೆ. ಈ ರೀತಿ ಸಿದ್ಧತೆ ಮಾಡುವಾಗ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ನಾವು ಪ್ರಭುವಿನ ಎರಡನೇ ಆಗಮನಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡಬೇಕಿದೆ. ನಮಗೆ ತಿಳಿದಿದೆ ಯೇಸು ಯಾವ ರೀತಿಯಲ್ಲಿ ಮೇಲಕ್ಕೆ ಹೋಗಿದ್ದಾರೆ, ಸ್ವರ್ಗಾರೋಹಣವಾಗಿದ್ದಾರೆ, ಅದೇ ರೀತಿ ಮತ್ತೊಮ್ಮೆ ಅವರು ಇಳಿದು ಬರಲಿಕ್ಕಿದ್ದಾರೆ. ಯೇಸುವಿನ ಎರಡನೇ ಆಗಮನವಾಗಲಿಕ್ಕಿದೆ. ಇದಕ್ಕೆ ನಾವು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡಬೇಕಂತ ಹೇಳಿ ಸಂತ ಪೇತ್ರನು ತನ್ನ ಎರಡನೇ ಪತ್ರದಲ್ಲಿ ನಮಗೆ ತಿಳಿಸುತ್ತಾರೆ. ಇಷ್ಟು ವರ್ಷಗಳಿಂದ 2000 ವರ್ಷಗಳಿಂದ ಜನರು ಯೇಸು ಮತ್ತೆ ಬರುತ್ತಾರೆ ಎಂಬುದಾಗಿ ಅವರು ಕಾಯ್ತಾ ಇದ್ದಾರೆ. ಆದರೆ ಇನ್ನು ತನಕ ಯೇಸು ಕ್ರಿಸ್ತರು ಇನ್ನೂ ಬಂದಿಲ್ಲ. ಆದಿಧರ್ಮ ಸಭೆಯಲ್ಲಿ ಜನರು ವಿಶ್ವಾಸಕ್ಕಾಗಿ ಕಷ್ಟಪಡುತ್ತಿರುವಂತಹ ಹಿಂಸೆಯನ್ನು ಅನುಭವಿಸುತ್ತಿರುವಂತಹ ಸಮಯದಲ್ಲಿ ಅವರು ಎದುರು ನೋಡ್ತಾ ಇದ್ದರು. ಈ ನಮ್ಮ ಕಷ್ಟದ ದಿನಗಳು ಇನ್ನು ಬೇಗನೆ ಕೊನೆಯಾಗಲಿಕ್ಕಿದೆ. ನಾವು ವಿಶ್ವಾಸಕ್ಕಾಗಿ ಈ ಕಷ್ಟಗಳನ್ನು ನಾವು ಸಹಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತರು ಮತ್ತೆ ಬರಲಿಕ್ಕಿದ್ದಾರೆ. ನಾವು ಈ ವಿಶ್ವಾಸದಲ್ಲಿ ಜೀವಿಸುವುದನ್ನು ನೋಡಿ ಯೇಸು ಕ್ರಿಸ್ತರು ನಮಗೆ ತಕ್ಕ ಪ್ರತಿಫಲವನ್ನು ಕೊಡಲಿಕ್ಕಿದ್ದಾರೆ. ನಮ್ಮ ಒಂದು ವಿಶ್ವಾಸದಲ್ಲಿ ಅವರು ಜೀವಿಸಬೇಕಾದ್ರೆ ಶುಭ ಸಂದೇಶಕಾರರು ಕೂಡ ಅವರನ್ನು ತಮ್ಮ ಶುಭ ಸಂದೇಶದ ಮುಖಾಂತರ, ಸುವಾರ್ತೆಯ ಮುಖಾಂತರ ಅವರಿಗೆ ಧೈರ್ಯವನ್ನು ಕೊಡುತ್ತಾರೆ. ಸಂತ ಪೇತ್ರನು ಹೇಳ್ತಾನೆ, ಅವರಿಗೆ ದೇವರ ದೃಷ್ಟಿಯಲ್ಲಿ ಒಂದು ದಿನ ಅಂತ ಹೇಳಿದ್ರೆ 1000 ದಿನಕ್ಕೆ ಸಮಾನ, 1000 ದಿನಗಳು ಒಂದು ದಿನಕ್ಕೆ ಸಮಾನ. ಆದ್ದರಿಂದ ನಾವು ಆತಂಕ ಪಡೋದು ಬೇಡ, ಇದರಲ್ಲಿ ಸಂಶಯ ಬೇಡ. ಪ್ರಭುವಿನ ದಿನ ಬಂದೇ ಬರುತ್ತದೆ, ಯೇಸು ಕ್ರಿಸ್ತರು ಖಂಡಿತವಾಗಿ ಬಂದೇ ಬರುತ್ತಾರೆ ಎನ್ನುವಂತಹ ಸತ್ಯವನ್ನು ಅವರು ಮಾತನಾಡುತ್ತಾರೆ. ಅದೇ ಒಂದು ವಿಶ್ವಾಸದಲ್ಲಿ ನಾವು ಇಂದಿಗೂ ಜೀವಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ದೇವರು ಯಾವ ರೀತಿಯಲ್ಲಿ ಕಾಲವನ್ನು ವ್ಯಕ್ತ ಮಾಡಿದ್ದಾರೆ. ಆದರೆ ನಮ್ಮ ಕೆಲಸ ಏನು? ನಾವು ಪರಿಶುದ್ಧತೆಯಲ್ಲಿ ಜೀವಿಸಬೇಕು, ಭಯಭಕ್ತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಸಂತ ಪೇತ್ರನು ನಮಗೆ ಕರೆ ಕೊಡುತ್ತಾರೆ. ನಮ್ಮ ಜೀವನ ಪರಿಶುದ್ಧವಾಗಿರಬೇಕು. ಆ ದಿನವು ಕಳ್ಳನಂತೆ ಬರಬಹುದು. 10 ಮಂದಿ ಕನ್ಯೆಯರು ಯಾವ ರೀತಿಯಲ್ಲಿ ಆ ಮದುವನಿಗೆ ಬರುತ್ತಾರೆ ಎಂಬುದನ್ನು ಕಾಯ್ತಾ ಇದ್ದರು. ಅವರಿಗೆ ನಿದ್ದೆ ಬಂತು. ಆ ರೀತಿ ನಾವು ಆಗಬಾರದು. ಮನೆಯ ಯಜಮಾನ ತನ್ನ ಸೇವಕರಿಗೆ ತನ್ನ ಮನೆಯನ್ನು ನೋಡಿಕೊಳ್ಳಲು ಹೋಗಿರ್ತಾನೆ. ಆತನು ಯಾವಾಗ ಬರ್ತಾನೆ ಎಂಬುದು ಸೇವಕರಿಗೆ ಗೊತ್ತಿಲ್ಲ. ಸೇವಕ ಸದಾ ಸಿದ್ಧನಿರಬೇಕೆಂಬುದಾಗಿ ಯೇಸು ಕ್ರಿಸ್ತರು ಹೇಳುತ್ತಾರೆ. ಒಬ್ಬ ಯಜಮಾನ ದೂರದ ಊರಿಗೆ ಹೋಗುವಾಗ ತನ್ನ ಸೇವಕರಿಗೆ ತಲೆಂತುಗಳನ್ನು ಕೊಟ್ಟು ಹೋಗುತ್ತಾನೆ. 5, 2, 1 ಅವರು ವ್ಯಾಪಾರ ಮಾಡಿ ಅದನ್ನು ಇನ್ನೂ ಹೆಚ್ಚು ಮಾಡಬೇಕೆಂಬುದು ಆ ಯಜಮಾನನ ಮನಸ್ಸಾಗಿತ್ತು. ಹೀಗಿರುವಾಗ ಅವರು ಯಾವ ರೀತಿಯಲ್ಲಿ ಬದುಕುತ್ತಾರೆ, ಯಾವ ರೀತಿಯಲ್ಲಿ ವ್ಯಾಪಾರ ಮಾಡುತ್ತಾರೆ, ಅದನ್ನು ನೋಡಲು, ಅದಕ್ಕೆ ತೀರ್ಪು ಕೊಡಲು ಅವರು ಬರುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಈ ರೀತಿ ವಿವಿಧ ಸಾಮರ್ಥ್ಯಗಳ ಮುಖಾಂತರ ಯೇಸು ಕ್ರಿಸ್ತರು ನಮಗೆ ಹೇಳಿದ್ದಾರೆ, ನಾನು ಮತ್ತೆ ಬರುತ್ತೇನೆ. ನಾನು ಬರೋದು, ಎರಡನೇ ಸಲ ಬರೋದು ತೀರ್ಪು ಕೊಡಲು. ಮೊದಲನೇ ಸಲ ಅವರು ಬಂದದ್ದು ರಕ್ಷಣೆ ಕೊಡಲು, ಉದ್ಧಾರ ಮಾಡಲು. ಆದರೆ ಎರಡನೇ ಸಲ ಅವರು ಬರೋದು ತೀರ್ಪು ಕೊಡಲು. ಆದ್ದರಿಂದ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸುವಂತಹ ಜೀವಿಸುತ್ತಿರುವಂತಹ ನಾವು ದೇವರ ವಾಕ್ಯದ ಪ್ರಕಾರ ಪರಿಶುದ್ಧತೆಯಿಂದ, ಭಯಭಕ್ತಿಯಿಂದ ಜೀವಿಸಬೇಕಿದೆ. ಏಕೆಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ, ನಾವು ಮಾತನಾಡುವ ಪ್ರತಿಯೊಂದು ನುಡಿಗೂ, ನಮ್ಮ ಎಲ್ಲ ತಿಳಿದು ತಿಳಿದೇ ಮಾಡಿರುವಂತಹ ತಪ್ಪುಗಳಿಗೂ ದೇವರು ನ್ಯಾಯ ತೀರ್ಪನ್ನು ಕೊಡಲಿಕ್ಕೆ ಬರುತ್ತಾರೆ. ಈ ಒಂದು ಭಯಭಕ್ತಿಯಲ್ಲಿ ನಾವು ಜೀವಿಸಲು, ಈ ವಿಶೇಷವಾಗಿ ಈ ಆಗಮನ ಕಾಲದಲ್ಲಿ ಯೇಸುವಿನ ಹುಟ್ಟಿದ ಹಬ್ಬಕ್ಕೆ ನಾವು ಸಿದ್ಧತೆ ಮಾಡುತ್ತಿರುವಾಗ, ಯೇಸುವಿನ ಎರಡನೇ ಆಗಮನಕ್ಕೂ ಕೂಡ ನಾವು ಸದಾ ಸಿದ್ಧರಾಗಿ ನಮ್ಮ ಆಧ್ಯಾತ್ಮಿಕವಾಗಿ ನಾವು ಸಿದ್ಧತೆ ಮಾಡಲು ಬೇಕಾದಂತಹ ಕೃಪೆಯನ್ನು ಈ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಆಮೆನ್. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸೋಣ. ಸ್ವರ್ಗವನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಪ್ರಕಟಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪಾರ್ಶ್ವಸಿದ್ಧಾಂತದ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳದಲ್ಲಿ ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ನಿಂತರು. ಸ್ವರ್ಗದಲ್ಲಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಶ್ರೀಮಂತರಿಗೂ ಮೃತರಿಗೂ ತೀರ್ಪುಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಸಂಸಾರದಲ್ಲಿ ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರದ ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನದ ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಪ್ರಭು ಖಂಡಿತ
ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಸಮರ್ಪಿತ ಜೀವನದಲ್ಲಿ ಕ್ರಿಸ್ತರ ಪ್ರೀತಿ ಕ್ಷಮೆಯನ್ನು ಅನುಭವಿಸಿ ಇತರರಿಗೆ ಪಶ್ಚಾತ್ತಾಪ ಮತ್ತು ದೈವ ಕ್ಷಮೆಯ ಮಾದರಿಗಳಾಗಲೆಂದು ಪ್ರಾರ್ಥಿಸೋಣ. ಬದುಕಿನ ವಿವಿಧ ಕ್ಷಣಗಳಲ್ಲಿ ಅಪರಾಧಗಳಲ್ಲಿ ಎಸಗಿ ಕಾರಾಗೃಹಗಳಲ್ಲಿ ಇರುವವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕ್ರಿಸ್ತರ ಪ್ರೀತಿ ಮತ್ತು ಕ್ಷಮೆಯನ್ನು ಕಂಡು ಹೊಸ ವ್ಯಕ್ತಿಗಳಾಗಿ ಬದುಕಲೆಂದು ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ಪಾಪದ ಸಂಕೋಲೆಯಲ್ಲಿ ಬಿದ್ದಾಗ ಪಾಪ ನಿವೇದನೆಯ ಮೂಲಕ ಕ್ರಿಸ್ತರ ಪ್ರೀತಿಯನ್ನು ಕ್ಷಮೆಯನ್ನು ಪಡೆದು ದೇವರ ಮಕ್ಕಳಾಗಿ ಬಾಳುವ ಸ್ವಾತಂತ್ರ್ಯದಲ್ಲಿ ಬದುಕುವರೆಂದು ಪ್ರಾರ್ಥಿಸೋಣ. ಕ್ರಿಸ್ತರ ಜಯಂತಿಗೆ ನಮ್ಮನ್ನೇ ಸಿದ್ಧಪಡಿಸುತ್ತಿರುವ ನಾವು ನಮ್ಮ ಜೀವನದಲ್ಲಿ ಕ್ರೈಸ್ತೀಯ ಮೌಲ್ಯಗಳಿಗೆ ತದ್ವಿರುದ್ಧ ನಡತೆಯನ್ನು ತ್ಯಜಿಸಿ ಪ್ರಭುವಿಗೆ ಮೆಚ್ಚುಗೆಯಾದ ಬಾಳನ್ನು ಬಾಳಲೆಂದು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ನಾವು ನಿಮ್ಮ ಕರುಣೆಯನ್ನು, ಶಾಂತಿಯನ್ನು, ರಕ್ಷಣೆಯನ್ನು ಬೇಡುತ್ತಿದ್ದೇವೆ. ನಿಮ್ಮ ಕರುಣೆ ರಕ್ಷಣೆಯಿಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ. ನಿಮ್ಮ ಕರುಣೆಯಿಂದ ಪ್ರತಿದಿನವೂ ನಾವು ಜೀವಿಸುತ್ತಿದ್ದೇವೆ. ಇದುವರೆಗೂ ನೀವು ನಮ್ಮನ್ನು ಕಾಪಾಡಿದ್ದೀರಿ, ರಕ್ಷಿಸಿದ್ದೀರಿ. ವಿಶೇಷವಾಗಿ ಕೊರೋನಾದಂತಹ ಮಹಾಮಾರಿಯಿಂದ ನಮ್ಮನ್ನು ಕಾಪಾಡಿದ್ದೀರಿ. ಅನುದಿನದ ಆಹಾರವನ್ನು ನೀಡಿದ್ದೀರಿ. ನಮ್ಮೆಲ್ಲ ಕೆಲಸಗಳನ್ನು ನಮ್ಮ ಜೊತೆಯೂ ನಮ್ಮನ್ನು ನಡೆಸಿದ್ದೀರಿ. ನಮಗೆ ರಕ್ಷಣೆಯನ್ನು ನೀಡಿದ್ದೀರಿ. ನಿಮ್ಮ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ನಿಮಗೆ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಗಳನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಈ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಮಗೆ ಬೇಕಾದಂತಹ ನಿಮ್ಮ ಕೃಪಾವರಗಳನ್ನು ಅನುಗ್ರಹಿಸಿರಿ. ಈ ನಮ್ಮ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. Amen.
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪ್ರವಾದಿಗಳ ಸಕಲ ದೈವಿ ಪ್ರಕಟಣೆಗಳು ಕ್ರಿಸ್ತರ ಆಗಮನವನ್ನು ತಿಳಿಸಿದವು. ಕನ್ಯಾಮರಿಯಮ್ಮನವರು ಅಪರಿಮಿತ ಪ್ರೀತಿಯಿಂದ ಅವರ ಆಗಮನವನ್ನು ಎದುರು ನೋಡುತ್ತಿದ್ದರು. ಸ್ನಾನಿಕ ಯೋಹಾನರು ಅವರ ಆಗಮನವನ್ನು ಹಾಡುತ್ತಾ ಅವರು ಬಂದಾಗ ಅವರ ಪ್ರಸನ್ನತೆಯನ್ನು ಘೋಷಿಸಿದರು. ಕ್ರಿಸ್ತರ ಕೊಡುಗೆಯಿಂದ ನಾವು ಈಗಾಗಲೇ ಅವರ ಜಯಂತಿಯ ರಹಸ್ಯವನ್ನು ಕೊಂಡಾಡುತ್ತಿದ್ದೇವೆ. ಹೀಗೆ ನಾವು ಪ್ರಾರ್ಥಿಸುತ್ತಾ ಎಚ್ಚರವಾಗಿರುವುದನ್ನು, ಅವರ ಸ್ತುತಿಯಲ್ಲಿ ಆನಂದಿಸುತ್ತಿರುವುದನ್ನು ಅವರು ಕಾಣಬಯಸುತ್ತಾರೆ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖ್ಯವು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವಿವ ರೊಟ್ಟಿಯನ್ನು ರಕ್ಷಣೆಯ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ನಿರ್ಣಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಬದಿಗೆ ಬರಮಾಡಿ
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭುವಿನ ಆಗಮನಕ್ಕೆ ಸಿದ್ಧತೆ ಮಾಡುತ್ತಿರುವಂತಹ ನಾವು ಅವರು ಬರುವಾಗ ಸದಾ ಸಿದ್ಧರಾಗಿ ಅವರನ್ನು ಧೈರ್ಯದಿಂದ ಎದುರುಗೊಳ್ಳಬೇಕಾದ ಕೃಪಾವರಗಳನ್ನು ಯೇಸು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆ ಮುಖಾಂತರ ತಂದೆ ದೇವರಲ್ಲಿ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಾಗ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನಮಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ಯಾವುದೇ ಒಂದು ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು.
ಅವುಗಳಲ್ಲಿ ನಿಷ್ಠೆಯಿಂದ ನಿರತರಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.